ಗುಂಡಿ ಏ ಗುಂಡಿ ನನಗೊಂದು ಜರ ಚಾ ತಗೊಂಬಾರ ಅವ್ವ ಯಾಕೋ ತಲೆ ತಿರುಗ್ದಂಗೆ ಆಗ್ಲತ್ತದ ಯವ್ವ ತಲಿ. ಈಗೇನಾಯ್ತು ಪಾಯ್ಟು ಮುಂಜಾನೆ ಖರೇನು ಬಿದ್ದಾಳ ಏನು ನಾಟಕ ಮಾಡಗುತ್ತಾಳ? ಎತ್ತು ನಡಿ ಮಗನ ಎತ್ತು ಎತ್ತಪ್ಪ ಎತ್ತಿ ಕಡಿ ಸೋಫಾದ ಮ್ಯಾಗ ಮಲ್ಗಸಮ್ ಎತ್ತು. ಗುಂಡಿ ಏನು ನೋಡ್ಕೊತ ನಿಂತಿದ್ದಿ? ಹೋಗು ಒಂದು ಗಿಲಾಸ್ ನೀರು ತುಂಬ ಹೋಗಿ ಪಟ್ನೆ. ಏನಾಯ್ತಪ್ಪ ಅವಾಗ ಒಮ್ಮಿದೊಮ್ಲೆ ಬಿದ್ದಳೆಲ್ಲ ಕತ್ತರಿಸ್ಕೊಂಡಿ ಏನಾಯ್ತು? ನಾ ನೋಡ್ತೀನಿ, ನೀವು ಹೋಗಪ್ಪ, ಹೋಗಿ ಪಟ್ನೆ ಡಾಕ್ಟ್ರಿಗೆ ಕರ್ಕೊಂಬ ಹೋಗು. ಹೋದವನೇ ಬಾ ಜಲ್ದಿ. ಹೋಗಿ ಜಲ್ದಿ ಹೋಗು. ಇದಾರ ಮಾವರ ನೀರು ತಗೋರಿ ಮೂತಿ ಮ್ಯಾಗ ಹಾಕ್ರಿ ಎಬ್ಬಸ್ರಿ. ಗಿಡಿ ಮ್ಯಾಗ ಹೇಳ ಕುಂದ್ರು ಏನಾಗ್ಯದ ಹೇಳ ಮ್ಯಾಗ. ಹಾಂ ಎದ್ದು ಕೂತ್ರು ನೋಡ್ಯವ. ಈಗ ಏನಾಗ್ಯದ ಗಿಡ್ಡಿ? ಆರಾಮಿದ್ದೇನೆ ಇಲ್ಲೀಗ? ಹೆಂಗೆ ಅನ್ಸತ್ತದ ಈಗ? ಬರ್ರಿ ಡಾಕ್ಟ್ರ ಇಲ್ಲೇ ಹರ ಬರ್ರಿ. ಏನಾಗ್ಯದ ನೋಡಿ ಬರ್ರಿ ಪಟ್ನೆ. ಒಮ್ಮಿದೊಮ್ಲೆ ತಲೆ ತಿರುಗಿ ಬಿದ್ದು ನೋಡಿ ಬರ್ರಿ. ಇವರೇ ಏನ್ರಿ ತಲೆ ತಿರುಗಿ ಬಿದ್ದಿದ್ದು ಪೇಷಂಟಾ? ಕಣ್ಣಾಗೇನು ಗುಂಟ ಹೊಡೆದಾರೇನೋ ಯಪ್ಪ ನಿನಗೆ? ಇದು ಮೂತಿ ಜ್ಯೋತಿ ಬಿಡಿಸ್ಕೊಂಡು ಬಿದ್ದದು ಕಾಣಲಾಗಳ ಹಾಕಿ ಮತ್ತೆ ಕೇಳ್ತಾನೆ ಇವರೇ ಏನ್ರಿ ಪೇಷಂಟ್ ಆತ. ಪಟನೆ ನೋಡಿ ಯಾಕೆ ಬಿದ್ದಾಳೆ, ಏನು ಸುದ್ದಿ? ಓ ಇವರೇ ನಾ ಪೇಷಂಟು, ಗೊತ್ತಾಗಲಿಲ್ಲ ಅದಕ್ಕೆ ಕೇಳಿದೆ. ಇರಿ ಏನಾಗಿದೆ ಅಂತ ಚೆಕ್ ಮಾಡಿ ನೋಡಿ ಹೇಳ್ತೀನಿ. ಜಲ್ದಿ ಚೆಕ್ ಮಾಡಿ ನೋಡಿ ಹೇಳ್ರಿ. ಬರೀ ಊರು ಮಾತೇ ಹೇಳ್ತಿರಲ್ಲ ಯಾವಾಗ ನೋಡಿದಾಗ. ಡಾಕ್ಟ್ರ್ ಏನು ನಿನ್ನ ಹೆಸರ? ನನ್ನ ಹೆಸರ ಡಾಕ್ಟ್ರು ಉಮಾಪತಿ ನನ್ನ ಹೆಸರು ಡಾಕ್ಟ್ರ. ಎಲ್ಲರೂ ನನ್ನ ಪ್ರೀತಿಯಿಂದ ಉಮ್ಮ ಅಂತ ಕರೀತಾರೆ. ನಿನ್ನ ಕೋಳಿ ತತ್ತಿ ಅಂತ ತಲೆ ತೊಂದು ಏನ್ಯಾಕೆ ಕರೆಯಲೆಕ್ಕ? ಮೊದಲ ನೋಡು ಏನಾಗ್ಯದ ನೋಡೋಣ. ಊರು ಮಾತೇ ಹೇಳ್ತಾನೆ. ಯಾವಾಗಿಂದ ಹೀಗಾಗ್ತಿದೆ ಇವ್ರಿಗೆ? ಯಾವಾಗಿಂದ ಬೀಳ್ತಾ ಇದ್ದಾರೆ ಇವ್ರು ಹಿಂಗೆ ತಲೆ ತಿರುಗಿ? ಯಾವಾಗ ಬಿ ಬಿದ್ದಿಲ್ರಿ, ಇವತ್ತೇ ಮುಂಜಾನೆ ಚಾ ಬೇಡ್ದವ್ರೆ ರಪ್ಪತ್ ಕಡ್ಕೊಂಡ್ ಬಿದ್ರು ತಲೆ ಸುತ್ತಿ. ಅದಕ್ಕೆ ನಾವು ಏನಾಯ್ತದ ಗಾಬ್ರಕ್ಕೆ ಕರೆದೆವು. ಯಾವಾಗ ಬಿ ಬಿದ್ದಿಲ್ರಿ, ಇವತ್ತೇ ಫಸ್ಟ್ ಬಿದ್ದದು. ಓ ಇವ್ರಿಗೆ ಬಿ ಪಿ ಹೈ ಆಗಿದೆ, ಬಿ ಪಿ ತುಂಬ ಹೈ ಆಗಿದೆ. ಅದಕ್ಕೆ ಇವ್ರಿಗೆ ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಬಿ ಪಿ ಜಾಸ್ತಿ ಆಗಿದೆ ಇವ್ರಿಗೆ. ಬಿ ಪಿ ಪರ್ಸೆಂಟೇಜು ತುಂಬ ಜಾಸ್ತಿ ಆಗಿದೆ ಇವ್ರಿಗೆ. ಇವರು ಹೆಚ್ಚಿಗೆ ಓಡಾಡಬಾರ್ದು ಮತ್ತು ಹೆಚ್ಚಿಗೆ ಟೆನ್ಷನ್ ಮಾಡ್ಕೋಬಾರ್ದು, ಸಿಟ್ಟಿಗೆ ಬರಬಾರ್ದು. ಅಂದ್ರೆ ಬಿ ಪಿ ಕಂಟ್ರೋಲ್ ಆಗ್ತದ. ಹಾಗೆ ಮತ್ತು ನಾ ಸ್ವಲ್ಪ ಗೋಲಿ ಔಷಧಿ ಎಲ್ಲ ಭೀ ಬರೆದು ಕೊಡ್ತೀನಿ. ಏನು ಬಿ ಪಿ ಜಾಸ್ತಿ ಆಗ್ಯದ? ನಾ ಏನು ನಮ್ಮ ಮನ್ಯಾಗ ಅಂತ ಪರಿ ಉಪ್ಪುನು ಹಾಕಲ್ಲ, ಉಪ್ಪಿನ ಅಡುಗೆನೂ ಮಾಡಲ್ಲ, ಮತ್ತೆ ಹೆಂಗೆ ಬಿ ಪಿ ಜಾಸ್ತಿ ಆಯ್ತು ಇವ್ರಿಗೆ? ನೋಡ್ರಿ, ಬರೀ ಉಪ್ಪು ತಿನ್ನೋದ್ರಲಿಂದ ಬಿ ಪಿ ಹೆಚ್ಚಾಗ್ತದತ್ತ ಯಾರು ಹೇಳ್ಯಾರ ನಿಮಗೆ? ಈ ಹೆಚ್ಚಿಗೆ ಚೀರೆ ಆಡೋದ್ರಲಿಂದ, ಸಿಟ್ಟು ಮಾಡೋದ್ರಲಿಂದ, ಮತ್ತು ಹೆಚ್ಚಿಗೆ ಚಿಂತೆ ಮಾಡೋದ್ರಲಿಂದ, ಇಂಥದ್ರಲಿಂದ ಬಿ ಪಿ ಜಾಸ್ತಿ ಆಗ್ತದ. ಅದಕ್ಕೆ ಆದಷ್ಟು ಕೂಲಾಗಿರ್ಬೇಕು ಇವರು. ನನಗೇನಾಗ್ಯದ್ರಿ ಡಾಕ್ಟ್ರೇ, ಬರೀ ತಲೆ ಗಿರ ತಿರ್ಗೋದು, ಕಣ್ಣಿಗೆ ಕತ್ತಲು ಬಂದಂಗೆ ಆಗೋದು ಆಲತ್ತದ ನೋಡ್ರಿ. ಹಾಗೆ ಹಾಗೆ ಚಕ್ಕರ್ ಬಂದಿದ್ದು ಅನ್ನದ್ ಕಡ್ಕೊಂಬಿದ್ದನ. ಏನಾಗ್ಯದ್ರಿ ನನಗೆ? ನೋಡಿ, ನಿಮ್ಗೆ ಬಿ ಪಿ ಹೆಚ್ಚಿಗೆ ಆಗ್ಯದ, ಬಿ ಪಿ ಹೈ ಆಗ್ಯದ ನಿಮ್ಗೆ. ಅದಕ್ಕೆ ನೀವು ಇನ್ಮ್ಯಾಗ ಜಾಸ್ತಿ ಚೀರೆ ಆಡೋದು, ಸಿಟ್ಟಿಗೆ ಬರೋದು, ಒದ್ರಾಡೋದು ಅಂಥವೆಲ್ಲ ಮಾಡೋಕೆ ಹೋಗಬಾರ್ದು ಆಯಿತು. ಆದಷ್ಟು ಉಪ್ಪು ಕಂಟ್ರೋಲ್ನಾಗ ಊಟ ಮಾಡಿರಿ. ಜಾಸ್ತಿ ಉಪ್ಪಿನ ತಿಲ್ಲಕ್ಕೆ ಹೋಗ್ಬೇಡ್ರಿ. ಹಾಗೆ ನಾ ಗೋಲಿ ಬರೆದು ಕೊಡ್ತೀನಿ, ಅವು ತೊಗೋರಿ. ಎಲ್ಲ ತಾನೇ ಕಮ್ಮಿ ಹಾಕೋತ ಹೋಗ್ತದೆ, ಕಂಟ್ರೋಲ್ ಹಾಕೋತ ಹೋಗ್ತದೆ. ಏನು ನನಗೆ ಬಿ ಪಿ ಹೆಚ್ಚಾಗ್ಯದ? ಒಂದಿನೂ ಆಗಿಲ್ಲ ಯಪ್ಪ, ಇವತ್ತೇ ಯಾಕಾಯ್ತದು? ಒಂದಿನೂ ನನಗೆ ಬಿ ಪಿ ಏನೂ ಆಗಿಲ್ಲ. ಈಗ ಒಮ್ಮೆದೊಮ್ಲೆ ಹಂಗೆ ಆಯ್ತದು ನನಗೆ. ಯವ್ವ ತಲಿ. ಹೇಳಿ ಕೇಳಿ ಎಲ್ಲ ಮಾಡಿ ಬರ್ಲಿಕ್ಕೆ ಅದೇನು ಬಸ್ ಟ್ರೈನ ಮಾಡಿರಿ? ಆರೋಗ್ಯ ಯಾವಾಗ ಹೆಂಗೆ ಆಗ್ತದೇನು ಹೇಳಕ್ಕೆ ಬರ್ತದ? ನೀವೇನ್ರ ಸಿಟ್ಟಿಗಿದ್ದು ಬರೋದಿಲ್ಲ ನೋಡಿ. ಈಗ ನಾ ಹೇಳ್ದಂಗೆ ಮಾಡ್ರಿ, ಅಂದ್ರೆ ತಾನೇ ಕಂಟ್ರೋಲ್ ಹಾಕೋತ ಹೋಗ್ತದ. ಹ್ಞೂ ರೀ ಡಾಕ್ಟ್ರ, ಹಂಗೆ ಹೇಳ್ರಿ. ಯಾವಾಗ ನೋಡಿದಾಗ ಬರೀ ಚೀರೆ ಆಡೋದು ಗುಂಡಿ ಇತ್ತು. ಬರೀ ನಾನು ಕೂಡ ಜಗಳಕ್ಕೆ ಬೀಳ್ತಾರೆ ನೋಡ್ರಿ. ಅದಕ್ಕೆ ಎಲ್ಲಿ ಚೀರಿ ಸಿಟ್ಟಿಗೆ ಬಂದಕ್ಕೆ ಹಿಂಗೆ ಆಗ್ಯದೇನು ಮಾಡೋದು ಇವ್ರಿಗೆ? ಯಾರಿಗೆ ಗೊತ್ತ? ಜರ ಬಾಯಿ ಮುಚ್ಕೊಂಡು ಕೂಡ ಹೇಳ್ರಿ ಇವ್ರಿಗೆ, ಅಂದರೆ ಇವ್ರಿಗೆ ಕಮ್ಮಿ ಆಗ್ತದ. ಬಂದು ನಡ್ಬಾರ್ದು ಕಡ್ಡಿ ಆಡ್ಸಕ್ಕ. ಅದೇ ಅಂದಿದೆ ಇನ್ನೂ ಯಾಕೆ ಬಂದಿಲ್ಲ ಅಂತ. ಒಟ್ಟು ಏನು ಯಾಕೆ ಆಗಲ್ಲ, ಯಾಕೆ ಬರ್ತಾಳೆ ನೋಡಿ ಎಲ್ಲರದಾಗ. ನಿನಗೇನು ಹೇಳಂದಿದೆ? ನಾ ಪಿಸರಿ ಒಯ್ದಿ ಯಾಕೆ ಹೇಳಕತ್ತಿದ್ನಿ? ಏನೋ ಸಿಟ್ಟಿ ಬರ್ತಾಳೆ, ಚೀರೆ ಆಡ್ತಾಳತ್ತ. ನೀ ಮಾಡೋದಕ್ಕೆ ಮಾಡ್ತೀನಿ, ಏನು ಸುಮ್ಮ ಮಾಡ್ತೀನಿ. ನೋಡ್ರಿ ಹೆಂಗೆ ಸಿಟ್ಟಿಗೆ ಹೊಂಟ್ರಿ, ಹಿಂಗೆ ಮಾಡ್ತಾರೆ ನೋಡ್ರಿ. ಅದಕ್ಕೆ ಆಗ್ಯದ. ಮತ್ತು ನಾ ಹೇಳನೇ ಸಿಟ್ಟು ಬರ್ತದೆ ಇವ್ರಿಗೆ. ನೀವೇ ಹೇಳ್ರಪ್ಪ, ನಾ ಹೇಳಿದ್ರೆ ಕೇಳಲ್ಲ ಇವರು. ನೋಡ್ರಿ ನೀವು ಹಿಂಗೆ ಸಿಟ್ಟಿಗೆ ಬರೋದು, ಚಿರಾಡೋದು ಮಾಡಿದ್ರೆ ಆದಷ್ಟು ಜಲ್ದಿ ಡಮ್ ಅಂತೀರಿ ನೋಡಿ. ನೀವು ಆದಷ್ಟು ಜಲ್ದಿ ನಿಗುರ್ಕೊಂಡು ಹೋಗ್ತೀರಿ ನೋಡು. ನೀವು ಎಷ್ಟು ಶಾಂತಾಗಿರ್ತೀರಿ, ಕೂಲಾಗಿರ್ತೀರಿ, ನಕ್ಕೋತ್ ಮಾತಾಡ್ತೀರಿ, ಅಟ ಜಲ್ದಿ ಆರಾಮ ಆಗ್ತದೆ ನೋಡಿ ನಿಮಗೆ. ಇಲ್ಲಾಂದ್ರೆ ಆಗಲ್ಲ ನೋಡಿ. ನಾ ಈಗ ಹೇಳಗತ್ತೀನಿ. ಒಂದು ಜರ ಸಿಟ್ಟು ಮಾಡ್ಕೊಂಡ್ರೆ ನಾ ಡಮ್ಮೆ ಅಂತೀನ, ಸತ್ಯ ಹೋಗ್ತೀನಿ ನಾನು. ಯವು ನಾವು ಅಲ್ಲೇ ಇದೆಯಾ ಅಂತ ಬತ್ತೆ ಯವ್ವ ತಾಯಿ ನನಗೆ. ಹ್ಞೂ ರೀ, ಮತ್ತು ನೀವು ದುನಿಯದ ಗೋಲಿ ತೊಗೋರಿ, ಔಷಧ ತೊಗೋರಿ. ಆದ್ರೆ ನೀವು ಸಿಟ್ಟಿಗೆ ಬರೋದು ಮತ್ತು ಚೀರಾಡೋದು, ಒದ್ರಾಡೋದು, ಬಿ ಪಿ ಹೈ ಮಾಡ್ಕೊಂಡ್ರೆ ಅಂದ್ರಲ್ಲ, ನೀವು ಜಲ್ದಿ ಡಮ್ ಅಂತೀರಿ ನೋಡಿ. ವಿಕೆಟ್ ಹಾರ್ತದೆ ನೋಡಿ ನಿಮ್ಮದು. ಮತ್ತು ಆ ಮಳಕ್ಕೆ ಅಂದ್ರೆ ಬರಲ್ಲ, ಅಂದ್ರೆ ಬರಲ್ಲ, ಸತ್ತೇ ಹೋಗಿರ್ತೀರಿ ನೋಡು. ಅದಕ್ಕೆ ನೀವು ಯಾರು ಏನ್ಯಾಕೆ ಅನ್ನಲ್ಯಾಕ ಒಟ್ಟು ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಗಪ್ಪಾಗಿ ನಕ್ಕೋತೆ ಮಾತಾಡ್ರಿ. ನೀವು ಏನ್ಯಾಕೆ ಅನ್ನಲ್ಯಾಕ ತಲೆ ಕೆಡ್ಸ್ಕೊಕೆ ಹೋಗ್ಬೇಡ್ರಿ. ಅಂದರೆ ಆರಾಮ ಆಗ್ತದೆ ನೋಡಿ ನಿಮಗೆ. ಇಲ್ಲಾಂದ್ರೆ ಆಗಲ್ಲ ನೋಡಿ, ನೀವು ಸತ್ತು ಹೋಗ್ತೀರಿ ನೋಡು.
ಯವ್ವ ಯವ್ವ ನಾವು ಅಲ್ಲ ನಾ ಇನ್ನೂ ಸಾಯಲ್ಲ, ನನಗೆ ಇನ್ನೂ ಭಾಳ ಆಸೆಗಳವ. ಈಗ ಸತ್ತಂದ್ರೆ ಹೆಂಗೆ ನಾ ಒಲ್ಲ 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 ಇನ್ನೂ ಸಾಯಲ್ನ, ಇನ್ನೂ ಭಾಳ ಆಸೆವ ನನಗೆ. ಈಗ ಸತ್ತಂದ್ರೆ ನಾ ದೆವ್ವೆ ಆತಿ ನೋಡಿ, ಮತ್ತೇನಿಲ್ಲ. ಬೇಡವ, ನಾ ಸಿಟ್ಟು ಮಾಡ್ಕೊಳಲ್ರಿ ಈಗ. ನಾ ಎಲ್ಲರೂ ಕೂಡ ನಕ್ಕೋತೆ ಮಾತಾಡ್ತೀನಿ ಈಗ. ಯಾರು ಏನು ಯಾಕೆ ನಾ ತಲೆನೇ ಕೆಡಿಸ್ಬೇಕು ಹೋಗಲ್ಲ ಈಗ. ನಾನು ಜೀವ ಇರೋದು ಮುಖ್ಯ ನನಗೆ. ಜೀವ ಇದ್ದರೆ ಅಲ್ಲ, ಜೀವನೇ ಇರಲಿಲ್ಲ ಅಂದ್ರೆ ತೊಂದು ಏನು ಮಾಡಕ್ಕೆ ಯವ್ವ. ನಾ ಸಿಟ್ಟು ಮಾಡ್ಕೊಳಲ್ಲ ಈಗ. ಈಗ ರೀ ಇವು ಗೋಲಿ ದವಾ ಬರ್ದಿ ನೋಡು, ಇವು ಮೆಡಿಕಲ್ನಾಗಿನ ತೊಗೊಂಬರ್ರಿ. ಇವು ಟೈಮಿಗೆ ತೊಗೋರಿ, ಬರ್ದಿ ನೋಡಿಲ್ಲ ಯಾವ್ಯಾವ ಟೈಮಿಗೆ ಯಾವ್ಯಾವ ತೊಗೋಬೇಕತ್ತ. ಟೈಮಿಗೆ ತೊಗೋರಿ, ತಾನೇ ಕಂಟ್ರೋಲ್ ಹಾಕೋತ ಹೋಗ್ತದೆ, ಒಮ್ಮೆ ಆಗಲ್ಲ. ನೀವು ಎಷ್ಟು ಸಿಟ್ಟು ಕಂಟ್ರೋಲ್ ಮಾಡ್ಕೋತಿರ್ಲ ಅಟ್ಟು ನಿಮ್ಮ BP ಕಂಟ್ರೋಲ್ ಆಗ್ತದೆ ನೋಡು. ತರ್ರಿ ಡಾಕ್ಟ್ರೇ, ನಡ್ರಿ ಅಲ್ಲಿ ಗೋಲಿದ ಅಲ್ಲಿ ತೊಗೋತೀನಿ ಮೆಡಿಕಲ್ನಾಗ, ಹಾಗೆ ನಿಮಗೆ ಪೀಸ್ನು ಕೊಡ್ತೀನಿ ಅಲ್ಲೇ ಹೊರಗೆ. ನಡ್ರಿ ಹೋಗಮ್. ಗಿಡ್ಡೀರೆ ಚೀರೋದು ಒದರಾಡೋದು ಸಸಿ ಕೂಟ ಜಗಳ ಮಾಡೋದು ಮಾಡುತ್ತಿಲ್ಲ. ಜಲ್ದಿ ನಿಗುರ್ಕೊಂಡು ಹೋಗ್ತೀನಿ ನೋಡು. ಆ ಮಾಡಕ್ಕೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ ನೋಡು. ಈಗ ಹೇಳಗತ್ತೀನಿ ನಾ ಮತ್ತೆ. ನೀ ಎಷ್ಟು ಸಿಟ್ಟು ಕಂಟ್ರೋಲ್ ಮಾಡ್ಕೋತಿ ಅಟ್ ನಿನ್ನ ಕೈಯಾಗೆ ಇದೆ ನೋಡು. ಮತ್ತೆ ನಮಗೇನು ಗೊತ್ತಿಲ್ಲ ನೋಡು. ಆಮೇಲೆ ನಮ್ಮ ಯಾಕೆ ಬೈದಿ ಅಂದು ಏನು ಉಪಯೋಗ ಇಲ್ಲ ನೋಡು, ಸತ್ಯ ಹೋಗಿರ್ತಿ. ಯವ್ವ ಇಲ್ಲ ನಾ ಸಿಟ್ಟು ಮಾಡ್ಕೊಳಲ್ಲ. ನಾ ಒಟ್ಟ ಸಿಟ್ಟು ಮಾಡ್ಕೊಳಲ್ಲ ಈಗ. ನಾ ಯಾರ ಮ್ಯಾಗ ಬಿ ಚೀರಲ್ ಬಿ ನಿಗರಲ್ ಬಿ ಯಾರಿಗೆ ಬೈಯಲ್ ಬಿ. ನಾ ನಕ್ಕೋತಾ ಇರ್ತೀನಿ ನೋಡ್ರಿ, ಹ್ಯಾಂಗೆ ನಗ್ಲತ್ತೀನಿ. ನೋಡ್ದೆ ಹ್ಯಾಂಗೆ ನಗ್ಲತ್ತೀನಿ. ನಾ ಏನೂ ಅನ್ನಲ್ಲಪ್ಪ ಯಾರಿಗೆ ಬಿ. ನಾ ಆರಾಮ್ ಇರ್ತೀನಿ, ನಾನು ನಕ್ಕೋತಾ ಇರ್ತೀನಿ ನೋಡಿ. ನನಗೆ ಬೈದ್ರೂ ನಗ್ತೀನಿ ನಾ ಯಾರನ್ನು. ನನಗೆ ನನ್ನ ಜೀವ ಮುಖ್ಯ. ಇರ್ಲಿಕ್ಕೊಂದು ಜೀವ ಅದ ನಂದು. ಹ್ಞೂ ಹಂಗೆ ಬಾ ದಾರಿಗೆ. ಮತ್ತೆ ನಿನ್ನ ಜೀವ ನಿನ್ನ ಕೈಯಾಗೆ ಅದ ನೋಡು. ಚೀರ್ ಜೀವ ಹೋಯ್ತಾ ತಿಳ್ಕೊ. ಬಾಯಿ ಮುಚ್ಕೊಂಡು ಕೂತಿ ಅಂದ್ರೆ ಉಳ್ದ ತಿಳ್ಕೊನಿ. ನಿಲಕ್ಕ ಏನಾಯ್ತೇವ ನಿನಗೇನೋ ಆರಾಮಿಲ್ಲತ್ತಲ್ಲ, ತಲೆ ಚಕ್ಕರ್ ಬಂದು ಬಿದ್ದಿದತ್ತ. ಅದಕ್ಕೆ ಏನಾಯ್ತದ ಕೇಳೋ ಸಲಕ್ಕೆ ನಾ ಪರಕ್ಕೆ ಬಂದೇವು ನೋಡು. ಆರಾಮಿದ್ದಿದ್ದಿಲ್ಲ, ಈಗ ಏನಾಗ್ಯದ? ಹ್ಞೂ ರೇವ ಅಪ್ಪೆ ಹೇಳಾನೆ ನಾವು ಏನಾಯ್ತೋ ಏನೋ ತಿಳ್ಕೆ ಗಡಬಡ್ನೆ ಬಂದೇವು ನೋಡು. ನಾ ಬಟ್ಟೆ ಒಣಗ್ಯಾಕತ್ತಿದ ಬಿಟ್ಟಿಗೆ ಬಂದು ಮತ್ತೆ ಏನಾಯ್ತತ್ತ. ಆರಾಮಿದ್ದಿದ್ದಿಲ್ಲೇವ ಈಗ ತಾಯಿ? ಹ್ಞೂ ಈಗ ಆರಾಮಿದ್ದೀನವ. ಒಂದು ಜರ ಕಣ್ಣಿಗೆ ಕತ್ಲಿ ಬಂದಂಗಾಗಿ ತಲೆ ಚಕ್ಕರ್ ಹೊಂಟಿತವ. ಅದಕ್ಕೆ ಒಮ್ಮೆ ಬಂದಕ್ಕೆ ಬಿದ್ದಂಗೆ ಆಯ್ತವ. ಅದೇ ಹೇಳಿರ್ಬೇಕು ನಮ್ಮ ಅಪ್ಪ ನಿಮಗೆ. ಇವ್ರಿಗೆ ಚೀರೆ ಆಡಿ ಒದರಾಡಿ ಜಗಳ ಮಾಡಿ BP ಹೆಚ್ಚಿಗೆ ಆಗ್ಯದ್ರಿ. ಅದಕ್ಕೆ ಡಾಕ್ಟರ್ ಬಂದಕ್ಕೆ ಚೀರೆ ಆಡೋದು ಸಿಟ್ಟು ಮಾಡ್ಕೊಳ್ಳೋದು ಮಾಡಬೇಡ ಹೇಳೋಗ್ಯಾರ. ಯಾವಾಗ ನೋಡ್ದ ಬರೀ ಕಡೆ ನಾಯಿ ಕಚ್ಚಾಡ್ದಂಗೆ ಜಗಳನೇ ಆಡ್ತಿರ ಮತ್ತೆ ಹ್ಯಾಂಗೆ. ಅದಕ್ಕೆ ತಲೆ ತಿರುಕೆ ಬಿದ್ದಾರೆ ಇವ್ರು BP ಹೆಚ್ಚಾಗಿ. ಝಾಡ್ಸ್ ಒದ್ದಂದ್ರೆ ಹೋಗಿ ಬೀಳ್ತಲ್ಲ ಮೂಲ್ಯಾಗ. ನನಗೆ ಕಡೆ ನಾಯಿ ಜಗಳ ಆಡ್ದಂಗೆ ಆಡ್ತಾಳಂತಿ ನೋಡು. ಮತ್ತೀಗ ನಿನಗೆ ಹೇಳ್ತೀನಿ ಈಗ. ಇನ್ನ ಈಗ ಡಾಕ್ಟ್ರ್ ಹೇಳೋಗಿಲ್ಲ ನಿನಗೆ ಸಿಟ್ಟು ಮಾಡ್ಕೋಬೇಡ, ಚೀರಾಡಬೇಡತ್ತ. ಇನ್ನ ಅವ ಹೋಗಿ ಮತ್ತೆ ವಾಪಸ್ ದವಾಖಾನಿಗೂ ಮುಟ್ಟಿಲ್ಲ. ಈಗ ಚಾಲು ಮಾಡಿದ್ಲ ನಿನ್ನ ನಾಟಕ. ನೀ ಏನು ಬದುಕಿರಂಗೆ ಕಾಣಲ್ಲ ಬಾ. 3 ದಿನದ ಢಮ್ ಅಂದ್ ಹೋಗಂಗೆ ಕಾಣಿಸ್ತೀನಿ. ಯವ್ವ ಸಿಟ್ಟು ಮಾಡ್ಕೋಬಾರ್ದು. ಕಂಟ್ರೋಲ್ ನೀಲಕ್ಕ ಕಂಟ್ರೋಲ್. ಯವ್ವ ಎಲ್ಲಿ ಢಮ್ಗೆ ಮಂದು ಹೋಗ್ತೀನಿ ಹ್ಯಾಂಗೆ ಯವ್ವ ತಾಯಿ. ಯವ್ವ ಸಿಟ್ಟು ಮಾಡ್ಕೋಬಾರ್ದೇವ ನಾ ಈಗ ಒಟ್ಟ. ಅತ್ತಿಯವರ ಇನ್ನೂ ಈಗ ಹೇಳೋಗ್ಯಾರ ಮತ್ತೆ ಚಾಲನೆ ಮಾಡಿರಲ್ರಿ. ಏನಾಕ ಅನ್ನಲ್ಲ ಯಾರಿಗೂ ಏನೂ ಅನ್ನಲ್ಲ ತಿಳಕೆ ಮತ್ತೆ ಒದರಾಡಗತ್ತಿರಲಿ. ಈಗ ಹಿಂಗಾದ್ರೆ ನೀವೇನು ಇರಲ್ಲ ನೋಡ್ರಿ ಮತ್ತೆ. ಇಲ್ಲೋಡ್ ನಾ ಎಲ್ಲಿ ಸಿಟ್ಟು ಮಾಡ್ಕೊಂದಿನಿ ನೋಡಗ. ಇಲ್ಲ ನಾ ನಗ್ಲತ್ತೀನಿ, ನಾ ಎಲ್ಲಿ ಸಿಟ್ಟು ಮಾಡ್ಕೊಂದಿನಿ. ಮತ್ತು ನೀನು ಗಪ್ಪ ಕುಂದಿರ್ಬೇಕು ಬೇಡ ಗುಂಡಿ. ಗಪ್ಪ ಕೊಡ್ಬೇಕು ಬೇಡ ನೀ. ಮತ್ತೆ ಯಾಕೆ ಸುಮ್ಮ ಕಾಲು ಕೆರ್ಕೊಂಡು ಜಗಳಕ್ಕೆ ಹೊಂಟಿದಿ ಅನ್ಬೇಡವು. ಇನ್ನೊಮ್ಮೇನು ಅನ್ಬೇಡ. ಗಪ್ಪ ಕುಂದ್ರ ನೀ ಗಪ್ಪ ಕೂತ್ರ ನಾನು ಗಪ್ಪ ಕುಂದಿರ್ತೀನಿ. ನೀ ಸುಟ್ಟಿ ತರಿಸ್ಬೇಡ ನಂಗೆ. ನಾ ಏನು ಸಿಟ್ಟಿ ತರಿಸಲ್ರಿ ನಿಮಗೆ. ಅದು ನಿಮ್ಮ ಹುಟ್ಟು ಗುಣನೇ ಅದ ಕಾಲು ಕೆರ್ಕೊಂಡು ಜಗಳ ತೆಗೆಯೋದು. ಅದಕ್ಕೆ ಹಂಗೆ ಮಾಡ್ತೀರಿ ನೀವು. ನನ್ನ ಸಲಕ್ಕೇನು ಮಾಡಲ್ಲ ನೀವು ಒಂಥರ ನಾಯಿ ಇದ್ದಂಗೆ. ಅದಕ್ಕೆ ಯಾವಾಗಲೂ ಜಗಳ ಆಡ್ಕೋತಿರ್ತೀರಿ. ನನಗೆ ನಾಯಿ ಅಂತೇನ ಊರು ಹಡಿಬಿಟ್ಟು ಸಸಿ. ನನಗೆ ನಾಯಿ ಅಂತೇನ ಗುಂಡಿ. ನಾ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀನಿ. ನಿಂಗೆ ಹಲ್ಲು ಹೆಂಗೆ ಕಿಸಿದಾಳ ನೋಡು. ನಿನ್ನ ಹಲ್ಲಾಗ ನಾ ಹೇಳು ತುಂಬಲಿ. ಗಪ್ಪು ಬಾಯ್ ಮುಚ್ಚು ಬಾಯ್ ಮುಚ್ಚವ್ವ ನೋಡು. ನಾ ಸಿಟ್ಟೆ ಮಾಡ್ಕೊಳಲ್ಲಾಗಿನಿ. ಅಂತೂ ಏನು ಯಾಕಾಗಲ್ಯಾಕ. ನಮ್ಮ ಅತ್ತಿನ ಚೀರಾಡೋದು ಒದರಾಡೋದ್ರೆ ತಪ್ಪು ತಕಡಿ. ಇದ್ರದ್ದು ದಿನ ಮುಂಜಾನೆ ಇದ್ರದ್ದು ಬರೀ ಚೀರಾಡೋದೇ ಕೇಳೋದಿತ್ತು. ಯವ್ವ ಈಗಿರೋ ಒಂದು ಜರ ಕಿವಿ ಶಾಂತ ಆತಾವ. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಮ್ಮ ವಿಡಿಯೋಕೊಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ನಾಗ ಎಲ್ಲ ವಿಡಿಯೋ ಬಿ ಭಾಳ ಮಸ್ತ್ ಕಾಮಿಡಿ ಇರ್ತಾವ. ನೋಡ್ಬೇಕಂದ್ರೆ ನೀವು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಗೆ ವಿಡಿಯೋ ಹೆಂಗೆ ಅನಿಸ್ತದೆ ಕಮೆಂಟ್ ಮಾಡಿರಿ.